ವ್ರತ ಪ್ರಾರಂಭ ಆಯ್ತಂತೆ. ಅಭಿಷೇಕ ಮಹರ್ಷಿಯು ತಮ್ಮ ಶಿಷ್ಯರಿಗೆ ಬೋಧನೆಯನ್ನು ಮಾಡುವಾಗ ಈ ವ್ರತದ ಬಗ್ಗೆ ಮಾತಾಡ್ತಾರಂತೆ. ಅಂದ್ರೆ ಯಾಕೆ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ? ಈ ಸಂಕಷ್ಟಹರ ಚತುರ್ಥಿ ಅಂದ್ರೆ ಏನು? ಸಂಕಷ್ಟ ಚತುರ್ಥಿ ಅಂದ್ರೆ ಸಂಕಟಹರ ಚತುರ್ಥಿ ಅಂತ ಅರ್ಥ. ಹಾಗಾಗಿ ನಮ್ಮೆಲ್ಲ ಸಂಕಟಗಳನ್ನ, ನಮ್ಮೆಲ್ಲ ನೋವುಗಳನ್ನ ನಿವಾರಣೆ ಮಾಡಲು ಭಗವಂತನನ್ನ ಒಂದು ಈಸಿಯಾಗಿ ಸೇರುವಂತಹ ವ್ರತ ಅಂದ್ರೆ ಇದೇ ಸಂಕಷ್ಟಹರ ಚತುರ್ಥಿ. ಆದ್ರೆ ಈ ಸಂಕಷ್ಟಹರ ಚತುರ್ಥಿ ಬರೋಕ್ಕೆ ಒಂದು ಮುಖ್ಯ ಕಾರಣ ಇದೆ. ಭೂಮಾತೆಯ ಮಗ ಅಂಗಾರಕ. ಅಂಗಾರಕ ಗಣಪತಿಯ ದೊಡ್ಡ ಆರಾಧಕನಾಗಿರ್ತಾನೆ. ಅಂದ್ರೆ ಗಣಪತಿಯನ್ನ ಸದಾ ಪೂಜೆ ಮಾಡೋದು, ಅವನಿಗೆ ಸದಾ ಸೇವೆಯನ್ನ ಮಾಡೋದ್ರಲ್ಲಿ ಅಂಗಾರಕನು ಬಹಳ ಪ್ರಾಮುಖ್ಯತೆ ವಹಿಸಿಕೊಳ್ತಾನೆ. ಹಾಗಾಗಿ ಅವನ ಪೂಜೆಗೆ ಒಲದಂತಹ ಗಣಪತಿ ಅವನಿಗೆ ನಿನಗೊಂದು ವರ ಕೊಡ್ತೀನಿ ಅಂಗಾರಕ, ನೀನು ಏನ್ ಬೇಕು ಕೇಳು ಅಂದಾಗ ಅವನು ಹೇಳ್ತಾನೆ, ನನಗೆ ನಿನ್ನ ಹೆಸರಿನಲ್ಲಿ ಒಂದು ಪೂಜೆ ಬೇಕು. ಹಾಗಾಗಿ ಅವನು ತಥಾಸ್ತು ಅಂತಾನೆ. ಹಾಗಾಗಿ ನಾವು ಈ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ ಚತುರ್ಥಿ ಅಂತೂ ಸಹ ನಾವು ಕರೀತಾರೆ. ಅಂಗಾರಕನ ಪೂಜೆಗೆ ಒಲಿದ ಗಣಪತಿ ಇನ್ನು ಮುಂದೆ ಪ್ರತಿ ತಿಂಗಳು, ಪ್ರತಿ ಮಾಸದಲ್ಲೂ ನಿನ್ನ ಹೆಸರಿನಲ್ಲಿ ನನಗೆ ಪೂಜೆ ನೆರವೇರುತ್ತೆ. ಅದನ್ನೇ ನಾವು ಅಂಗಾರಕಿ ಅಥವಾ ಅಂಗಾರಕ ಚತುರ್ಥಿ ಅಂತ ಕರೀತೇವೆ. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿಯು ಅಂಗಾರಕ ಚತುರ್ಥಿ ಅಂತ ಹೇಳುತ್ತಲೇ ನಮಗೆ ಇಷ್ಟು ವರ್ಷಗಳ ಕಾಲ ಆ ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಒಂದು ಮುಖ್ಯವಾದಂತಹ ವ್ರತ ಆಗಿದೆ. ಮತ್ತೊಮ್ಮೆ ಈ ಒಂದು ವಿಶೇಷತೆಯಲ್ಲಿ ನಮ್ಮ ರಿದಮ್ಸ್ ಲಲಿತ ಕಲಾ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಒಂದು ವಿಶೇಷತೆಯಲ್ಲಿ ಸಂಗೀತ ಸೇವೆ, ವಾದ್ಯ ಸೇವೆ ಎಲ್ಲವನ್ನ ನಡೆಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ವಿಶೇಷ ಸಂದರ್ಭ, ಸೌಭಾಗ್ಯ ಅಂತ ತಮ್ಮೆಲ್ಲರ ಚಪ್ಪಾಳೆ ಮುಖೇಂದ್ರ ನಾನು ಭಾವಿಸ್ತೇನೆ.